ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಮಾರ್ನಿಂಗೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಂದಿದೆ. ಎಲ್ಲ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಕಾಮೆಂಟ್ ಕೂಡ ಮಾಡಿದ್ದಾರೆ ಹಣ ಬಂದಿದೆ ಅಂತ. ನಿಮ್ಗೆ ಹಣ ಬಂದಿರುವಂತಹ ಅವ್ರು ಮಾಡಿರುವಂತಹ ಕಾಮೆಂಟ್ಸೇ ಪ್ರೂಫ್ ಆಗಿ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ನಾನು ತಿಳಿಸಿದ್ದೆ. ಅದೇ ರೀತಿಯಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿದೆ. ಈಗ ಅವರು ಕಾಮೆಂಟ್ ಮಾಡಿರೋದೇ ನಿಮಗೆ ತೋರಿಸ್ತೀನಿ, ಎಲ್ಲರೂ ನೋಡಿ. ನಾನು ಕಾಮೆಂಟ್ಸೇ ಡೈರೆಕ್ಟಾಗಿ ತೋರಿಸ್ತೀನಿ. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಎಲ್ಲರೂ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಹಣ ಬಂದಿದ್ರೆ ಅಂತ. ಮೊದಲನೇದಾಗಿ ಯಾರ್ಯಾರು ಕಾಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ನೋಡ್ಕೋಬೋದು. ನೋಡಿ, ಇಲ್ಲಿ ನಮಗೆ 4ನೇ ಕಂತು ಹಣ ಬಂತು ಸರ್. ಹಾಸನ ನಮ್ಮದು ಮಧ್ಯಾಹ್ನ 3 ಗಂಟೆಯಲ್ಲಿ ಹಾಸನ ಅಲ್ಲಿ ಬಂದಿದೆ ಅಂತ ಒಬ್ರು ತಿಳಿಸಿದ್ದಾರೆ. ಇನ್ನೊಬ್ರು ನೋಡ್ಕೊಳ್ಳಿ, ಇಲ್ಲಿ 4ನೇ ಕಂತಿನ ಅಮೌಂಟು ಹುಬ್ಳಿ ಬಂತು ಅಂತ ತಿಳಿಸಿದ್ದಾರೆ. ಹುಬ್ಳಿಯಲ್ಲಿ ಕೂಡ 4ನೇ ಕಂತು ಬಂದಿದೆ ಅಂತ ತಿಳಿಸಿದ್ದಾರೆ ಇಲ್ಲಿ ಸಬ್ಸ್ಕ್ರೈಬರ್ಸು. ಇಲ್ಲಿ ನೋಡ್ಕೋಬೋದು, 4ನೇ ಕಂತು ಬಂದಿದೆ ಇವತ್ತು ಅಂತ ತಿಳಿಸಿದ್ದಾರೆ. ಮತ್ತು ಫೋರ್ತ್ ಕಂತಿನ ಅಮೌಂಟ್ ನಿನ್ನೆ ಬಂತು ಸರ್ ಅಂತ ತಿಳಿಸಿದ್ದಾರೆ. ಕೆಲವರಿಗೆ ನಿನ್ನೆನೂ ಬಂದಿದೆ ಹಣ. ನಾನು ನಿನ್ನೆನೂ ಹೇಳಿದ್ದೆ ನಿಮಗೆ, ಜನವರಿ 1ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಅಂದಿದ್ದೆ. ಕೆಲವರಿಗೆ ನಿನ್ನೆನೂ ಬಂದಿದೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಬಂದಿದೆ ಅಂತ ಮಾಡಿ ಮೆಸೇಜ್ ಮಾಡಿದ್ದಾರೆ. ಇಲ್ಲಿ ಇನ್ನೂ ಕಾಮೆಂಟ್ಸ್ ಇದ್ದಾವೆ, ತೋರಿಸ್ತೀನಿ ನೋಡಿ. ಇಲ್ಲಿ ನನಗೆ 4ನೇ ಕಂತಿನ ಅಮೌಂಟ್ ಬಂತು ಅಂತ ಹಾಕಿದ್ದಾರೆ. ಟುಡೇ 4th ಬಂತು, ಬೆಂಗಳೂರಲ್ಲಿ ಬಂದಿದೆ ಅಂತ ಹಾಕಿದ್ದಾರೆ. ನೋಡಿ ಇಲ್ಲಿ 4ನೇ ಕಂತು ಅಮೌಂಟ್ ಬಂದಿದೆ, ಟುಡೇ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ಹಣ ಆದರೆ ಬಂದಿದೆ, ನೋಡ್ಕೊಳ್ಳಿ. ಇನ್ನೂ ಇದಾವೆ ಕಾಮೆಂಟ್ಸು, ಸಾಕಷ್ಟು ಕಾಮೆಂಟ್ಸ್ ಆದರೆ ಇದಾವೆ. ನಿಮಗೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. 4th ಕಂತಿನ ಅಮೌಂಟ್ ಇವತ್ತು ಬಂತು ಅಂತ ತಿಳಿಸಿದ್ದಾರೆ. 4ನೇ ಕಂತಿನ ಹಣ ಬಂದಿದೆ ಬೆಳಗಾವಿ ಡಿಸ್ಟಿಕ್ಕಲ್ಲೂ ಹಣ ಬಂದಿದೆ. ನೋಡಿ, ಇಲ್ಲಿ ತಿಳಿಸಿದ್ದಾರೆ ಅವರು. ನೋಡಿ, ಇಲ್ಲಿ ಥ್ಯಾಂಕ್ ಯು ಸಿದ್ದರಾಮಯ್ಯ ಸರ್. ಇವತ್ತು 4ನೇ ಕಂತು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ 10:45, ಅಂದರೆ ಬೆಳಗ್ಗೆ 10:45ಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಇದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಬಂದಿದೆ. ಸಾಕಷ್ಟು ಕಾಮೆಂಟ್ಸ್ ಆದರೆ ಬಂದಿತ್ತು. ನಾನು ರೀಸೆಂಟಾಗಿ ಇವತ್ತು ಬಂದಿರುವಂತಹ ಕಾಮೆಂಟ್ಸ್, ಇವತ್ತು ವಿಡಿಯೋ ಮಾಡಿದ್ದೆಲ್ಲ ಅದ್ರ ಕೆಳಗಡೆ ಬಂದಿರುವಂತಹ ಕಾಮೆಂಟ್ಸನ್ನು ತೋರಿಸಿದ್ದೀನಿ ನಿಮಗೆ. ನಿಮಗೂ ಹಣ ಬಂದಿದೆಯಾ ಇಲ್ಲ? ಒಂದು ವೇಳೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವು ಗಾಬರಿ ಆಗೋಕೆ ಹೋಗ್ಬೇಡಿ. ನಿಮಗೆ ಹಣ 7ನೇ ತಾರೀಕು ಒಳಗಡೆ ಆದರೆ ಜಮಾ ಆಗುತ್ತೆ. ಈಗ 4ನೇ ಕಂತಿನ ಹಣ ಆದರೆ ಇವತ್ತು ಬಂದಿರೋದು. ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ. ಪೆಂಡಿಂಗ್ ಹಣದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ತೀನಿ. ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಡೌಟ್ಸ್ಗೆಲ್ಲ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.